उधर समुद्र है रे, देखो हाले देखो उधर। ओह माय गॉड। ओके ब्रो, बाय बाय, थैंक यू सो मच, बाय बाय। ಗುಡ್ ಮಾರ್ನಿಂಗ್, ಹೇಗಿದ್ರೆ ಎಲ್ಲರೂ? ಮಾರ್ನಿಂಗ್ 5:03 ಆಗಿದೆ. ಎಡಿನ್ಬರ್ಗ್ ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ, ಬಾಯ್ಸು ಹುಟ್ಟಿದ ಮೇಲೆ ಯಾವ ಪ್ಲೇಸಿಗೆ ಹೋಗ್ತಿದ್ರು ಈ ಪ್ಲೇಸಿಗೆ ಒಂದು ಹೋಗ್ತಾರೆ. ಅದೇ ನಮ್ಮ ಕರ್ನಾಟಕದ ಒಳಗಡೆ ಇರೋ ಪ್ಲೇಸು ಅಲ್ಲ, ಔಟ್ ಆಫ್ ಕರ್ನಾಟಕ. ಆ್ಯಂಡ್ ದಿಸ್ ಈಸ್ ಮೈ ಫಸ್ಟ್ ಟ್ರಿಪ್ ಔಟ್ ಆಫ್ ಕರ್ನಾಟಕ. ಓಕೆ, ಫೈನಲಿ ಬಾಯ್ಸ್ ಎಲ್ಲ ಬಂದ್ಬಿಟ್ಟು ಕೆಲವರು ಪ್ಯಾಕಿಂಗ್, ಚೈನ್ ಸ್ಪ್ರೇ ಅದು ಇದು ವರ್ಕ್ ಎಲ್ಲ ಆಗ್ತಾಯಿದೆ. ಇವಾಗ ಗಾಡಿಗಳು, ನಾವು ಗಾಡಿ ಇದೆ ಏನೋ ಕಂದಲೇ, ಏನೋ 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 220 R15 NS 4 ಬೈಕ್ಗಳು ಇವಾಗ ಸದ್ಯಕ್ಕೆ ಹೋಗ್ತೀವಿ. ಇನ್ನುಳಿದ ಗಾಡಿಗಳು ಆಮೇಲೆ ಬರುತ್ತೆ. 2 ಪಲ್ಸರ್ ಹಾಗೂ ಮತ್ತೊಂದು MT-50 ಬರುತ್ತೆ. ಲೆಟ್ಸ್ ಗೋ. ಇವಾಗ ಡೈರೆಕ್ಟಾಗಿನ್ನು ಫ್ಯೂಲ್ ಟ್ಯಾಂಕ್ ಸಿಗೋಣ ಪೆಟ್ರೋಲ್ ಪಂಪಲ್ಲಿ. ಓಕೆ, ಫೈನಲಿ ಫ್ಯೂಲ್ ಎಲ್ಲ ಫುಲ್ ಮಾಡಿಕೊಂಡು ಟ್ರಿಪ್ ಎಲ್ಲ 0 ಇಟ್ಕೊಂಡು, ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಚೆಕ್ ಮಾಡಬೇಕಲ್ಲ, 0 ಇಟ್ಕೊಂಡಿದ್ದೀನಿ. ಹೋಗ್ತಾಯಿದ್ದೀನಿ. ಲೈಟಾಗಿ ಮಳೆ ಬರ್ತಾ ಇದೆ, ಹನಿ ಬರ್ತಾ ಇದೆ. ನೋಡೋಣ ಮುಂದ್ಗಡೆ ಹೇಗಿರುತ್ತೆ ಗೊತ್ತಿಲ್ಲ. ವೆದರ್ ರಿಪೋರ್ಟ್ ಪ್ರಕಾರ ಗೋವಾದಲ್ಲಿ ನಾನು ನೋಡಿದ ರೀತಿ ಮಳೆ ಇದೆ. ಫೈನಲಿ 100 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ವಿ. 100 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿ ಇವಾಗ ಒಂದು ಶಾರ್ಟ್ ಬ್ರೇಕ್ ತೊಗೊಂಡ್ವಿ. ಮಿಡ್ಲಲ್ಲಿ ಕುಂದಾಪುರದಿಂದ ಹಿಡಿದು ಭಟ್ಕಳವರೆಗೆ ಫುಲ್ ಮಳೆ, ಅಂದರೆ ಅಷ್ಟು ಮಳೆ, ಫುಲ್ಲು ಒದ್ದೆ. ಅದೇ ರೈನ್ ಕೋಟ್ ಪ್ಯಾಂಟ್ ಇತ್ತು, ಬಟ್ ಮಳೆ ಬರಲ್ಲ ಏನೋ ಅಂದ್ಕೊಂಡು ಆ ಥರ ಹಾಕಲಿಲ್ಲ. ಜಾಕೆಟ್ ಮೇಲೆ ರೈನ್ ಕೋಟ್ ಹಾಕ್ಕೊಂಡಿದ್ದೆ, ಪ್ಯಾಂಟ್ ಹಾಕಿರಲಿಲ್ಲ ಅಷ್ಟೇ. ಫುಲ್ ಒದ್ದೆ ಅದೇ. ಈಗ 100 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿ ಇವಾಗ ಒಂದು ಬ್ರೇಕ್ ತೊಗೊಂಡ್ವಿ. ಈಗ 100 ಕಿಲೋಮೀಟ್ರ್ ಆಯ್ತಾನೋ, ಹೊಟ್ಟೆಗೆ ಏನಾದರೂ ಹಾಕ್ಬೇಕು. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಬೆಳಗ್ಗೆ 5 ಗಂಟೆ ಇಟ್ಟು ಹೊರಟಿದ್ದೀವಿ. ಇವಾಗ ನೋಡೋಣ ಎಲ್ಲಿ ಟಿಫಿನ್ ಮಾಡ್ತೀವಿ ಏನಂತ ನೋಡಿ. ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ಮುರುಡೇಶ್ವರದಲ್ಲಿ ಸ್ಟಾಪ್ ಕೊಡೋ ಪ್ಲ್ಯಾನಲ್ಲಿದೆ. ನೋಡಿ, ಇನ್ನು 50 ಕಿಲೋಮೀಟ್ರ್ ಮುರುಡೇಶ್ವರ ಆಗೋದಾಗುತ್ತೆ. ಫೈನಲಿ ಚಹಾ ತಿಂಡಿ ಆಯಿತು. ಆ್ಯಕ್ಚುಲಿ ನಾವು ಮುರುಡೇಶ್ವರದಿಂದ ಸ್ವಲ್ಪ ಮುಂದೆ ಹೋಗ್ತೀವಿ. ಮುರುಡೇಶ್ವರ ಹತ್ರ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಆದರೆ ಜೋರಾಗಿ ಮಳೆ ಬಂತು. ಹಾಗಾಗಿ ಇವಾಗ ಸ್ವಲ್ಪ ಮುಂದ್ಗಡೆ ಬಂದು ಈ ಹೋಟ್ಲಲ್ಲಿ, ಶ್ರೀ ದುರ್ಗಾ ಪ್ರಸಾದ್ ಹೋಟ್ಲಲ್ಲಿ ಚಹಾ ತಿಂಡಿ ಎಲ್ಲ ತಿಂದ್ವಿ. ಮಳೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಾಯಿದೆ. ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಹೇಳೋಕ್ಕಾಗ್ತಿಲ್ಲ, ಆ ಥರ ಇದೆ ವೆದರ್. ನಮ್ಮದು ಗೋವಾ ಟ್ರಿಪ್ ಇದು ಮಾನ್ಸೂನ್ ಟ್ರಿಪ್ ಹೋದಾಗ ಆಗ್ತಾಯಿದೆ. ಮಾನ್ಸೂನ್ ರೈಡ್ ಆಗಿಬಿಟ್ಟಿದೆ. ಪರವಾಗಿಲ್ಲ, ಹೋಗೋಣ. ಒಳ್ಳೆ ರೆಸ್ಪಾನ್ಸ್ ಎಲ್ಲ ಸಿಗ್ತಿದೆ ಜನಗಳಿಂದ. ಇವಾಗ ಒಂದು ಕಾರವಾರದಲ್ಲಿ ಒಂದು ಸ್ಟಾಪ್ ಕೊಡ್ತೀನಿ. ಇವಾಗ ಫ್ರೆಂಡ್ ಸಿಗೋಕ್ಕಿದ್ದಾರೆ. ಮತ್ತೇನು ಹೇಳುತ್ತಿರಲಿಲ್ಲ, ಮಳೆ ಯಾವ ಥರ ಏನಂತ ಹೇಳೋಕ್ಕೆ ಆಗ್ತಿಲ್ಲ. ಬರುತ್ತೆ ಹೋಗುತ್ತೆ ಅದೇ ಥರ ಆಗ್ತಾಯಿದೆ. ರೈಡಿಂಗ್ ಫೀಲ್ ಮಾತ್ರ ಇದೆ ಅಲ್ವಾ, ಕ್ರೇಜ್ ಇಲ್ಲ, ಕ್ರೇಜ್. Maga, what a view, bro! Shit! View देखो यार, view. Where level view? Photo shoot ಮಾಡ್ದಲ್ಲಿ ವ್ಯೂ ತುಲಾ ಗುಂಡ. ಯಾರೋ ಬಸ್ ಸ್ಮೈಲ್ ಮಾಡ್ಕೊಂಡು ವಿಶ್ ಮಾಡ್ಕೊಂಡು ಹೋದಪ್ಪ. ಓ, ಇದೇ ಗಾಡಿ ಅವ್ರೆ, ಫ್ರೆಂಟಿನವರು. ಸೇಫ್ ರೈಡ್ ಬ್ರೋ. ಕೈಯಲ್ಲಿ ಏನಾದರೂ 1000cc ಬೈಕ್ ಇದ್ರೆ
Oh, feel aware, I love it, feel, man. Ah, ha, 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 ha. Toot, 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 toot. Bro, front view nodu, bro. ಆ ಕಡೆ ನೀರು ಸಮುದ್ರ ಓ ಉದರ್ ಸಮುದ್ರ ರೇ ದೇಖೋ ಅಲೆ ದೇಖೋ ಉದರ್ ಓ ಹೋ 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 ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್ ಬ್ರೋ ಶಿಟ್ ಯಾ ಓ ದೇವ್ರೇ ಈ ತರ ಪ್ಲೇಸ್ ಅಯ್ಯೋ ನೈಸ್ 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 ಲಾಟ್ ಆಫ್ ಲವ್ಲಿ ಪ್ಲೇಸ್ I like it. I like it. ಗಾಡಿ ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ 220 ನಾನು ಹಿಡ್ಕೊಂಡೆ ನನ್ನ ಬೈಕು ಅವರು ಸುನೀಲ್ ಹಿಡ್ಕೊಂಡ್ರು ಓ ಆರ್ಮಿ ಪ್ರೈವೇಟೆಡ್ ಏರಿಯಾ ಏನೇನಿದೆ ಡ್ರೋನ್ ಎಲ್ಲ ಅಲೌಡ್ ಇಲ್ಲ ಈ ಏರಿಯಾದಲ್ಲಿ ರಿಸ್ಟ್ರಿಕ್ಷನ್ ಎಲ್ಲ ಭಾರಿ ಇದೆ ಇದರಲ್ಲಿ ಈ ಏರಿಯಾ ನೋಡಿ ಈ ರೇಟ್ ಟ್ರಾನ್ಸ್ಫರ್ಸಿಂಗ್ ಏನೋ ಬರ್ದಿದ್ದಾರೆ ಏನಂತ ಅರ್ಥ ಆಗಿಲ್ಲ ಬಿಡಿ ಚೆಕ್ ಪೋಸ್ಟ್ ಎಲ್ಲ ಎಲ್ಲಿದೆ ಗೊತ್ತಿಲ್ಲ ಇದ್ರೊಳಗೆ ಹೋಗುತ್ತೆ ಓಕೆ Oh, this is Ghati. Nice, let's go. Ghati alva alla ಬರೋ ವೆಯ್ಟ್ ಮಾಡ್ಕೊಂಡಿಲ್ಲ ಎಷ್ಟಂತ ವೆಯ್ಟ್ ಮಾಡೋ ಈ ಗಾಡಿ ನಿಜವಾಗಿ ಹೇಳ್ತೀನಿ ಮಲಗಿಸ್ಕೊಂಡು ಹೋಗೋಕ್ಕಿದೆಯಲ್ಲ ಫೀಲೇ ಬೇರೆ ಇದೆಲ್ಲ ಡ್ರೋನ್ ಫ್ಲೈ ಅಲೌಡ್ ಇಲ್ಲ ಈ ಪ್ಲೇಸಲ್ಲಿ ಒಳ್ಳೆ ಫ್ಲೈ ಮಾಡಿದರೆ ಒಳ್ಳೊಳ್ಳೆ ವ್ಯೂ ಆಗಲ್ಲಿ ನೋಡಿದ್ವಲ್ಲ ಆ ವ್ಯೂ ಮಾತ್ರ ಸಖತ್ ಡ್ರೋನ್ಗೆ ನೋಡು ವ್ಯೂ ನೋಡು ಶಿಟ್ ಮ್ಯಾನ್ ಸೀವಾಕ್ ಥರನೇ ಇದೆ ಅಲ್ಲಿ ಎದುರುಗಡೆ ನೋಡಿ ಫುಲ್ಲು ಸಮುದ್ರದ ಪಕ್ಕದಲ್ಲೇ ನಾವು ಹೋಗ್ತಾ ಇದ್ದೀವಿ ಇಲ್ಲಿ ಯಾವುದೋ ಒಂದು ಟನಲ್ ಇದೆ ಅಂತೆ ಟನಲ್ ತೋರಿಸ್ತೀನಿ ಅಂತ ಕರ್ಕೊಂಡು ಬಂದರು ಅವ್ರ ಬ್ಯಾಕ್ ಸೈಡಲ್ಲೇ ಹೋಗ್ತಾ ಇದ್ದೀವಿ ಎಲ್ಲರೂ ಆ ಟನಲ್ ನೋಡೋಣ ಯಾವ ಥರ ಇದೆ ಏನು ಅಂತ ನೋಡ್ಕೊಂಡು ಹೋಗೋಣ ಬನ್ನಿ ಲಿಮಿಟೆಡ್ ಕಾಲ್ ವಿಷ टनल देखो भैया टनल देखो Oh my God! Crazy bro, yo, ಕಿವಿ ಎಲ್ಲ ಗುಮ್ಮದಿಸ್ತು ಒಂದ್ಸಲ ಶಿಟ್ ಆಸಮ್ ಎರಡು ಟನಲ್ ಇದೆ ನೈಸ್ ಸಕ್ಕದಾಗ್ಬಿಡ್ಬೆ
मर जाएगा कुत्ते की मौत जग में सब कहेंगे मर गया मादर चोट लाला स्ट्रैटा ओके ओ बीच अलेल पानी देखो पानी ओ हाँ हाँ ओके ब्रो बाय बाय थैंक यू सो मच बाय बाय ओ मैन व्यू देखो यार भाई नाइस ಸ್ಟಂಟ್ ಮಾಡ್ತಾನೆ ರೋಡ್ ನೋಡಿ ಯಾವ್ದಾದ್ರು ಒಂದು ಸೂಪರ್ ಬೈಕ್ ಇರಬೇಕು ಈ ರೋಡ್ ಸಿಗಬೇಕು ಸ್ಪೀಡ್ ಕ್ರೇಜ್ ಆತ ನಾವು ಇಂಚ ಮಾಡ್ಕೊಡ್ಚೂರು ಹೆಲ್ಮೆಟ್ ಈಸ್ ಕಂಪಲ್ಸರಿ ಪ್ಲೇಸ್ ಯಾವ ಪ್ಲೇಸಿಗೆ ಹೋಗೋದು ಏನು ದೇವರೇ ಬಲ್ಲ ಹೊತ್ತಾಗಿ ಹೊಚ್ಚಿರ್ತಾರ ಡೆಸ್ಟಿನೇಷನ್ ಇಲ್ಲ ಹೋಗ್ತಾ ಇದ್ದೀವಿ ಕ್ರೇಜಿ ಅಲ್ಲ ಇವಾಗ ನಾವೊಂದು ಶಾರ್ಟ್ ರೆಸ್ಟ್ ಶಾರ್ಟ್ ಬ್ರೇಕ್ ತೊಗೊಂಡು ರೈನ್ಕೋಟ್ ಎಲ್ಲ ಹಾಕೊಂಡಿದ್ದೆಲ್ಲ ರೈನ್ಕೋಟೆಲ್ಲ ತೆಗ್ದ್ವಿ ಬ್ಯಾಕ್ ಸೈಡಲ್ಲಿ ನೋಡ್ತಿರೋ ರೈನ್ಕೋಟಲ್ಲಿ ತೆಗ್ತೇವೆ ಅಂದರೆ ಇಲ್ಲಿ ಫುಲ್ಲು ಬಿಸಿಲಿದೆ ಅಲ್ಲಷ್ಟೇ ಮಳೆ ಬರ್ತಿತ್ತು ಸ್ಲೋ ರೈನ್ಕೋಟಲ್ಲಿ ತೆಗೆದು ಸ್ವಲ್ಪ ರೆಸ್ಟ್ ತೊಗೊಳ್ತಾ ಇದ್ವಿ ಇನ್ನೊಂದು ಐ ಥಿಂಕ್ 60 ಕಿಲೋಮೀಟರ್ಸ್ ಪಣಜಿಗೆ 60 ಕಿಲೋಮೀಟರ್ಸ್ ಮತ್ತು ಎಲ್ಲೆಲ್ಲಿ ಹೋಗ್ತೀವಿ ಪಣಜಿಗೆ ಇನ್ನೊಂದು 60 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಯಾವುದೋ ರೋಡಿಗೆ ಬಂದು ಅಲ್ಲಿ ಕೇಳಿದ್ವಿ ಜನಗಳು ಅವರೇ ಕರೆದು ಅವ್ರಿಗೆ ಡೌಟ್ ಬಂತೇನ ಯಾವುದೋ ಮಿಸ್ ಆಯಿತು ರೋಡ್ ಅಂತ ಅವ್ರಿಗೆ ಕರೆದು ಅವರೇ ರೂಟ್ ಹೇಳಿದ್ರು ಪಾಪ ನೈಸ್ ಪೀಪಲ್ಸ್ ಥ್ಯಾಂಕ್ ಯು ಯಾರು ಕ್ಯಾಮ್ರಾ ಆನ್ है क्या है ಕ್ಯಾಮ್ರಾ ಆನ್ ಇದೆ ಇಲ್ಲೋ ಅರ್ಥ ಆಗಲ್ಲ ಒಬ್ರು ನನಗೆ ಇದು ಅಂದರೆ ಮೌಂಟ್ ಅಂದರೆ ಸಿಂಗಲ್ ಮೌಂಟಲ್ಲೇ ಕುತ್ಕೊಳಿಸ್ಬಿಟ್ಟಿದ್ದೀನಿ ಅಂದರೆ ಡಬಲ್ ಹಾಕ್ಬಿಟ್ಟು ಕುತ್ಕೊಳ್ಸಿದಾಗ ಮೇಲ್ಗಡೆ ಬರುತ್ತಲ್ವ ಅವ್ರ ಡಿಸ್ಪ್ಲೇ ಕಾಣುತ್ತೆ ಇದರಲ್ಲಿ ಡಿಸ್ಪ್ಲೇ ಗೊತ್ತಾಗಲ್ಲ ನನಗೆ 12:15 ಆಯಿತು ಗುರು ಅಂದರೆ ನಮಗೆ ತುಂಬ ಟೈಮ್ ವೇಸ್ಟ್ ಮಾಡಿದ್ವಿ ಗುರು ಈ ಸೇತು ಒಂದು ಎಷ್ಟು ದೊಡ್ಡ ಫ್ಲೈಓವರ್ ಬ್ರೋ ಶಿಟ್ ಕ್ರೇಜಿ अभी क्यों रुका ಸಾಲಿಡ್ ಜಾ ಓ ಸಮುದ್ರ ಅಯ್ಯೋ ಇದೆಲ್ಲ ನೋಡ್ತಾ ಇದ್ರೆ ಅಯ್ಯೋ ಸಂತೋಷ ನಿಜವಾಗ್ಲೂ ಏನೋ ತುಂಬ ಖುಷಿ ಆಗ್ತಿದೆ ಇದನ್ನೆಲ್ಲ ನೋಡ್ಬಿಟ್ಟು ಸಖತ್ ಫೀಲ್ ಬೇರೆ ಲೆವೆಲ್ ಬ್ರೋ ಬ್ರೋ ಹ್ಯಾಂಗಿಂಗ್ ಬಿಡಿಸ್ತಾರ ಇದೆಲ್ಲ ಅಯ್ಯೋ ದೇವ್ರ ಕಟ್ಟಾಕ್ಬೇಡ ನಾನು ಅಂತ ಮಾಡ್ತಾಯಿದ್ರೆ ಓ ಡಿಸೈನ್ ಬ್ರೋ ಇದ್ರ ಇಂಜಿನಿಯರಿಂಗ್ ಕೊಡ್ಬೇಕು ಬ್ರೋ ಮಾಡಿದ ಫೋರ್ಟಿ ಸ್ಪೀಡಾ ನಾನು 80 ಹೋಗ್ತಿದ್ದೀನಿ ಕ್ಯಾಮರಾ ಹತ್ರ ನನಗೆ ಗೊತ್ತಾಗುತ್ತೆ ಸೊ 40 ಸ್ಪೀಡ್ ಹಿಡಿದಾರೆ 40 ಹೋಗೋಣ ಸುಮ್ಮನೆ ಯಾಕೆ ಆಗಲ್ಲ ಗುರು ದುಡ್ಕೊಂಡು ಹೋಗ್ಬೇಕಷ್ಟೇ 40 ಅಂದರೆ ನನಗಾಗಲ್ಲಪ್ಪ ಓ ಆ ಕಡೆ ಕಾಲ್ ದಾರಿ ಬೇರೆ ನಡ್ಕೊಂಡು ಹೋಗೋದಕ್ಕೆ ದಾರಿ ಅವರ ಸ್ಪ್ಲೆಂಡರು ಅಯ್ಯೋ ಈ ರೋಡೆಲ್ಲ ನೋಡ್ತಿದ್ರೆ ಏನು
ಎಷ್ಟೆಲ್ಲ ಖರ್ಚು ಮಾಡಿಬಿಟ್ಟು ಇಷ್ಟಿಷ್ಟು ಚೆನ್ನಾಗಿ ಮಾಡಿದಾರಲ್ವಾ. ನಮ್ಮ ಕಡೆ ಯಾವಾಗ ಈ ಥರ ಇಂಪ್ರೂವ್ ಆಗೋದು? ಗುರು ಪಣಜಿ ಅಂದರೆ ಪಣಜಿಯ, ಗೋವಾ ಅಂದರೆ ಗೋವಾನೇ ಗುರು. ಏನು ಇಂಪ್ರೂವ್ಮೆಂಟು, ಹೊಸ ಮಾಡಿದ್ದಾರೆ. ಸೀರಿಯಸ್ ಹೇಳ್ತೀನಿ. ಜನಗಳು ಕೂಡ ಚೆನ್ನಾಗಿದ್ದಾರೆ, ಒಳ್ಳೆ ಸಪೋರ್ಟಿವ್ ಇದೆ. ಬಟ್ ಸ್ಕ್ಯಾಮ್ ಯಾವ ಥರ ಇದೆ ಜನಗಳಲ್ಲಿ ಹೋಗ್ಬಿಟ್ಟು ಸ್ಕ್ಯಾಮ್ ಯಾವ ಥರ ಇದೆ ಅಂತ ಗೊತ್ತಿಲ್ಲ. ಅದನ್ನ ನೋಡೋಣ. ಅದನ್ನೊಂದು ವೀಡಿಯೋ ಮಾಡ್ತೀನಿ, ಬ್ಲಾಗ್ ಮಾಡೋಣ ಅದನ್ನು. ಅಂದರೆ ಆ ಥರದ ಏರಿಯಾದಲ್ಲಿ ಆ್ಯಕ್ಚುಲಾಗಿ ಬ್ಲಾಗ್ ಮಾಡೋದಕ್ಕೆ ಅವರು ಪರ್ಮಿಷನ್ ಕೊಡಲ್ಲ, ಸ್ಕ್ಯಾಮ್ ಇರ್ತಲ್ವ. ಅದನ್ನು ನೋಡೋಣ. ನಾನು ಆದರೂ ಏನಾದರೂ ಆಗುತ್ತೋ ಇಲ್ಲವೋ ಮಾಡೋಕ್ಕಂತ ನೋಡ್ತೀನಿ ನಾನು. ಆದರೆ ಖುಷಿನೇ, ಯಾಕಂದರೆ ನಮ್ಮ ಜನಗಳಿಗೆ ಒಂದೊಳ್ಳೆ ಕಂಟೆಂಟ್ ಕೊಟ್ಟಾಗುತ್ತೆ ಅಷ್ಟೇ. ಮೆಜೆಸ್ಟಿಕ್ ಪ್ರಾಡಕ್ಟ್. ಇದು ಹೇಳಿದ್ರು ಅವರು ಯಾರು ಅಡ್ರೆಸ್ ಹೇಳಿದ್ರಲ್ಲ ಒಬ್ಬರು ಅಣ್ಣ, ಅವರು ಇದು ಹೇಳಿದ್ರು. ದೊಡ್ಡ ರೌಂಡ್ ಇದ್ದು ಒಂದು ಗೋಲವಾಲ ಮೇಲೆಗ ಅದೇನೋ ಹೇಳಿದ್ರು ನನ್ನ ಕರೆಕ್ಟ್. ನೈಸ್, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಜನಗಳು, ಗೋವಾ ಜನಗಳು ನಂತರ ಒಳ್ಳೆಯವ್ರೆ. ಇದಲ್ವ ಹಾಗಾದರೆ? ಅಲ್ಲ ಯಾವ್ದು ಬೇರೆ. ನಾವೆಲ್ಲ ಪಣಜಿ ಹೇಳ್ತೀವಿ, ಪಂಜಿಮ್ ಅಂತೀವಿ ನೋಡಿ. ಅಲ್ಲಿ ಇಂಗ್ಲೀಷಲ್ಲಿ ಬರ್ತದೆ. ವಾಟ್ ಆನ್ ಆ್ಯಕ್ಸಿಡೆಂಟ್ ಬ್ರೋ. ಆ ಗಾಡಿನೇ ಹಾಗೆ ಬೇಕಿದ್ರೆ ಆ ಗಾಡಿ ಬಿಟ್ಟವನು ಯಾವ ಥರ ಇರ್ಬೋದು ಥಿಂಕ್ ಮಾಡಿ ಅಂತ. ಅಯ್ಯೋ ದೇವ್ರೆ, ಅಣ್ಣವ್ರೆ ಯಾಕೋ ಜೀವಕ್ಕೆಲ್ಲ ಪೆಟ್ ಮಾಡ್ಕೊಳ್ತೀರಾ? ಸ್ಪೀಡ್ ಹೋಗಿ ಬೇಡ ಇಡಲ್ಲ. ಯಾವುದು ಪ್ಲೇಸಲ್ಲಿ ಹೋಗ್ಬೇಕಂತ ಇರುತ್ತಲ್ಲ, ಅಂಥ ಪ್ಲೇಸಲ್ಲಿ ಮಾತ್ರ ಹೋಗಿ. ಇದೇನೋ ಪೆಡ್ಲೈಟ್ ಗ್ರೌಂಡ್ ಇದು. ಹೌದು, ಗ್ರೌಂಡು ಇದು. ಅದು ಕ್ರಿಕೆಟ್ ಗ್ರೌಂಡ್ ಏನೋ. ಲೈಟ್ಸ್ ನೋಡಿದ್ರು. ಇದನ್ನೆಲ್ಲ ನಾವು ಮಿಡಲ್ ಕ್ಲಾಸ್ ಬಾಯ್ಸು ಫಸ್ಟ್ ಟೈಮ್ ನೋಡ್ತೀವಲ್ವ, ಖುಷಿ ಆಗಿಬಿಡುತ್ತೆ. ವಾವ್, ನೈಸ್. ಓ ರಾನೋ ಗುರು, ಇದು ಏನು ಗುರು ರೋಡು? ಒಂದು ಆ ಕಡೆಯಿಂದ ಹೋಗುತ್ತೆ, ಒಂದು ಈ ಕಡೆಯಿಂದ ಹೋಗುತ್ತೆ, ಒಂದು ಅಲ್ಲಿಂದ ಹೋಗುತ್ತೆ, ಎಲ್ಲೆಲ್ಲ ಹೋಗುತ್ತೋ ದೇವ್ರೇ ಬಲ್ಲ. ಏನು ರೋಡು! ಅಯ್ಯೋ, ಅಲ್ಲೇನೋ ಕಾಣಿಸ್ತಿದೆ ನಿಮಗೆ? ಏನಾದರೂ ಕಾಣಿಸ್ತಾ ಇದೆಯಾ? ನಮ್ಮ ಇಂಡಿಯನ್ ಫ್ಲ್ಯಾಗ್. ಬೋಲೋ ಭಾರತ್ ಮಾತಾ ಕೀ ಜೈ. ನೋಡಿ, ಮಣಿಪಾಲದಲ್ಲಿ ಬಂದಿದೆ ಗೊತ್ತಾ ಈ ಥರದ್ದು ದೊಡ್ಡ ಫ್ಲ್ಯಾಗ್. ಆ ಥರನೇ ಹಾಕಿದ್ದಾರೆ. ಮಣಿಪಾಲದ ಐ ಥಿಂಕ್ ಇದಕ್ಕಿಂತ ದೊಡ್ಡದಿದೆ. ಇದು ಸಣ್ಣದು. ಅಯ್ಯೋ ರೋಡೆ. ಒಂಚಿಯಾ ಇಲ್ಲೊಂದು ಯಾವುದೋ ದೇವಸ್ಥಾನ ಇದೆ ನೋಡಿ, ಸಕ್ಕದಾಗಿ ಮಾಡಿದ್ದಾರೆ. ಶ್ರೀ ಮಾರುತಿರಾಯ ಸಂಸ್ಥಾನ. ಹನುಮಂತನ ದೇವಸ್ಥಾನ ಇರಬೇಕಿದು.
ಓಹೋ ದೇವಸ್ಥಾನ ಹೊರಗೆ ಬನ್ನಿ. ಯಬ್ಬಾ ಕುಕ್ಕುಬೂರು ನಿಂಬೆ